ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮತ್ತೆ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬೆಳಗ್ಗೆ ಹೊತ್ತು ಬ್ಲಾಗ್ ಮಾಡೋದು ತುಂಬ ಕಷ್ಟನೇ. ಇವತ್ತು ಅವಲಕ್ಕಿ ಸ್ವಲ್ಪ ರೈಸ್ ಮುಕ್ಕಿದೆ ರಾತ್ರಿ, ಅದು ಹಾಗಾಗಿ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ, ರೈಸ್ ಎಲ್ಲ ಮಿಕ್ಸ್ ಮಾಡಿ. ಅಮ್ಮ ಹಾಗೆಲ್ಲ ಸ್ಕೂಲ್ಗೆ ಹೋಗುವಾಗ ಮಾಡೋರು, ಅನ್ನ ಮಿಕ್ಕಿದ್ರೆ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿ ಅವಲಕ್ಕಿ ಉಪ್ಪಿಟ್ಟಿಗೆ ಸ್ವಲ್ಪ ರೈಸ್ನೂ ಹಾಕಿ ಚಿತ್ರಾನ್ನ ಥರ ಆಗಿರೋದು, ಎರಡು ಸಿಗೋದು ನಮಗೆ. ಇವತ್ತು ಆ ಥರ ಮಾಡೋಣ ಸಿಂಚಿಗೆ. ಫಸ್ಟ್ ಟೈಮ್ ನಾನು ಅನ್ನ ಹಾಕಿ ಸಿಂಚಿಗೆ ಮಾಡಿಕೊಡ್ತಾ ಇರೋದು. ಬನ್ನಿ ನಾನು ಹೇಗೆ ಮಾಡ್ತೀನಿ ಅವಲಕ್ಕಿ ಉಪ್ಪಿಟ್ಟು ನೋಡೋಣ. ನೈಟು ತುಂಬ ಹೊತ್ತು ಬಟ್ಟೆ ಮಾಡ್ಸೋಕ್ಕಾಗಲೇ ಇಲ್ಲ. ಇವಳು ನೋಡಿದ್ರಲ್ಲ ಎಷ್ಟೆಲ್ಲ ಮಾತಾಡ್ತಾಳೆ ಅಂತ. ಈಗ ತುಂಬ ಚಂದವಾಗಿ ಕಲ್ತಿದ್ದಾಳೆ. ಈಗ ಹೇಳ್ಕೊಡ್ತಾ ಇರ್ತಾರೆ, ಎವರೆಗೂ ಬರೋದಷ್ಟೇ. ಎ ಅಂತಿದಂಗೆ ಬಿ ಅಂದ್ಬಿಡ್ತಾಳೆ ಹೇಳ್ಕೊಡುವಾಗ್ಲೇ. ಅಲ್ಲೇನೆ ಎ ಅಂತ ಹೇಳಲ್ಲ, ಆಮೇಲೆ ಒನ್ ಅಂತ ಹೇಳಲ್ಲ. ನಾನು ಒನ್ ಅಂತ ಹೇಳಿದ್ರೆ 2 ಅಂತ ಹೇಳೋದು, ಆ ಥರ ಕಲ್ತಿರೋದವಳು. ಎಷ್ಟೇ ಬಾಯಿ ಬಿಡಿಸಿದ್ರು ಎ ಅಂತ ಅನ್ಸೋಕೆ ಆಗ್ತಾನೆ ಇಲ್ಲ ಅವಳ ಕೈಲಿ. ನಾವು ನೋಡೋಣ, ಇನ್ನೂ ಈಗ 2 ವರ್ಷ ಅಲ್ಲ, ಇನ್ನೂ ಹೋಗ್ತಾ ಹೇಗೆ ಚೇಂಜ್ ಆಗ್ತಾಳೆ ನೋಡೋಣ. ಅಲ್ಲೇನವ ಈಗ ಒಂದೊಂದೇ ಪದಗಳನ್ನ ಮಾತಾಡ್ತಾಳೆ. ಬನ್ನಿ, ಈಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ, ಏನೇನೆಲ್ಲ ಹಾಕ್ತೀನಿ ಅಂತ ನೋಡೋಣ. ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಜೊತೆಗೆ ಸ್ವಲ್ಪ ಚಿಟ್ಟೆ ಮಾತುಕತೆ ಇರುತ್ತೆ. ಹಾಗೆಯೇ ಗಾರ್ಡನಿಗೆ ಕರ್ಕೊಂಡು ಹೋಗ್ತೀನಿ, ಏನೇನೆಲ್ಲ ಬಿಟ್ಟಿದೆ ತೋರಿಸ್ತೀನಿ. ತುಂಬ ಸೊಗಸಾಗಿದೆ ಈ ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ವ್ಲಾಗ್ ಮಂಗಳವಾರದ್ದು. ದಯವಿಟ್ಟು ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಾರದ ದಿನಗಳಲ್ಲಿ ತುಂಬ ಏನಾರು ಕೆಲಸ ಇದೆ, ತಿಂಡಿ ಬೇಗ ಆಗಬೇಕು, ಬ್ರೇಕ್ಫಾಸ್ಟ್ ಹಾಗೆ ಲಂಚ್ ಬಾಕ್ಸಿಗೆ ಕೊಡಬೇಕಂದ್ರೆ ಈ ರೀತಿಯಾಗಿ ಮಾಡಿಬಿಟ್ರೆ ಬೇಗನೆ ಆಗುತ್ತೆ. ಒಂದು 10ರಿಂದ 15 ನಿಮಿಷದೊಳಗಡೆ ಈ ತಿಂಡಿ ರೆಡಿ ಆಗಿಬಿಡತ್ತೆ. ಬನ್ನಿ ಈಗ ಶುರು ಮಾಡಿಬಿಡೋಣ ಬೇಗ. ಮುತ್ತ ಕೊಟ್ಬಿಡು, ಬರೀ ಬಾಯ್ ಬೇಡ. ಸಾಕಿಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ 2 ಒಟ್ಟಿಗೆ ಹಾಕ್ಬಿಡ್ತೀನಿ. ಇದಕ್ಕೆ ಉದ್ದಿನಬೇಳೆನೂ ಸಹ ಹಾಕ್ಬೋದು. ನಾನಿಲ್ಲಿ ಬರೀ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನು ಮೊದಲಿಗೆ ಈ ಥರ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರುಮೆಣಸಿಕಾಯಿ ಎಲ್ಲನ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ಮನೆ ಮೇಲೆ ಅನ್ನ ನೋಡ್ತಾ ಇರ್ಬೋದು, ಅಷ್ಟು ಮಿಕ್ಕಿದೆ. ಅದ್ರ ಜೊತೆಗೆ ಒಂದು 1/4 kg ಅವಲಕ್ಕಿನ ನೆನೆ ಹಾಕಿದ್ದೆ. ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಅಲ್ವಾ, ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿರುಮೆಣಸಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಂದು 2 ನಿಮಿಷ ಉರಿಬೇಕು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಣಮೆಣಸಿಕಾಯಿ ಬೇಕಾದರೂ ಹಾಕ್ಕೋಬೋದು, ಆಪ್ಷನಲ್. ಯಾವುದಾದ್ರೂ 2ರಲ್ಲಿ ಯಾವುದಾದ್ರು ಒಂದು ಬಳಸ್ಬೋದು. ಈರುಳ್ಳಿನೂ ಅಷ್ಟೇ ಸಣ್ಣ ಉದ್ದಕ್ಕೆ ಹೆಚ್ಕೊಂಡ್ರೆ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗಲೇ ಟೇಸ್ಟ್ ತಿನ್ನುವಾಗ. ಕೆಲವೊಬ್ಬರು ನಿಂಬೆಹಣ್ಣು ಕೂಡ ಬಳಸ್ತಾರೆ. ನಾನು ಅವಲಕ್ಕಿ ಉಪ್ಪಿಟ್ಟಿಗೆ ಟೊಮೊಟೊ ಹಾಕ್ತೀನಿ. ಜೊತೆಗೆ ಈ ಅನ್ನ ಹಾಕಿ ಮಾಡೋದ್ರಿಂದ ಟೊಮೊಟೊ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಂಬೆಹಣ್ಣಿಗಿಂತ. ಬೇಕಿದ್ದವರು ನಿಂಬೆಹಣ್ಣು ಕೂಡ ಹಾಕೋಬೋದು, ಆಪ್ಷನಲ್. ಈ ರೀತಿ ಒಮ್ಮೆ ಟ್ರೈ ಮಾಡಿ. ರಾತ್ರಿ ಅನ್ನ ಮಿಕ್ಕಿದ್ರೆ ನಾನು ಮಾಡಿರೋ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗ್ಬೋದು ಅಂದ್ಕೊತೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಇದಕ್ಕೆ ಮೇಯ್ನಾಗಿ ಅರಿಶಿಣನೇ ಬೇಕಾಗಿರೋದು, ಕಲ್ಲರ್ಗೋಸ್ಕರ. ಅವಳು ಹೇಗೆಲ್ಲ ಮಾತಾಡಿದಾಳೆ ಎಲ್ಲನೂ ವೀಡಿಯೋದಲ್ಲಿ ಹಾಕಿದ್ದೀನಲ್ವ, ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಈಗಂತೂ ತುಂಬ ಚೆಂದ ಅವಳು ಮಾತು ಕೇಳಲಿಕ್ಕೆ. ಇನ್ನು ಸ್ಪಷ್ಟವಾಗಿ ಮಾತು ಬರ್ತಾ ಇರಲ್ಲ ಅಂತ ಮಕ್ಳಿಗೆ ಮಾತು ಕೇಳೋಕ್ಕೆ ಚೆಂದ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಬಿಡ್ಬೇಕು. ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ಈರುಳ್ಳಿ ಟೊಮೊಟೊಗೆಲ್ಲ. ಹಾಗೆ ಟೊಮೆಟೊ ಕೂಡ ಹಾಕ್ತಿದ್ದಂಗೆ ಬೇಗ ಬೆಂದ್ಬಿಡುತ್ತೆ. ಇನ್ನೊಂದು 2 ನಿಮಿಷ ಕೈ ಆಡಿಸ್ಬಿಟ್ಟು ಟೊಮೆಟೊ ಹಾಕ್ಕೊಬಿಡೋಣ. ಈಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿದೆ. ಈಗ ಉದ್ದುದ್ರಾಗಿರೋಂಥ ಅನ್ನನ ಸ್ವಲ್ಪ ಕೈಯಲ್ಲಿ ಗಂಟೆಲ್ಲ ಇದ್ದರೆ ಒಡ್ಕೋಬೇಕು. ಅದಾದಮೇಲೆ ಅವಲಕ್ಕಿ ನೆನೆಸಿ ಈ ಥರ ಇಟ್ಕೊಂಡಿದ್ದೆ. ಅನ್ನ ಮತ್ತು ಅವಲಕ್ಕಿ ಒಂದೇ ಸಮವಾಗಿರಬೇಕು. ಅನ್ನ ಹೇಗಿರುತ್ತೆ ಉದ್ದುದ್ರಾಗಿ, ಅವಲಕ್ಕಿನೂ ಅದೇ ಥರ ನಾವು ತೊಳೆದು ರೆಡಿ ಮಾಡಿ ಇಟ್ಕೋಬೇಕು. ಯಾವ ಹದಕ್ಕೆ ಬೇಕೋ ಆ ರೀತಿಯಾಗಿ. ಆಗ ಹೊಂದ್ಕೊಳ್ಳುತ್ತೆ. ಇಲ್ಲ ಅವಲಕ್ಕಿ ತುಂಬ ಮೆತ್ತಗಾಗ್ಬಿಟ್ಟು ಇಲ್ಲ ಅನ್ನ ಉದುದ್ರಾಗಿದ್ದರೆ ಟೇಸ್ಟ್ ಬರೋಲ್ಲ. 2 ಒಂದು ಸಮ ಬರೋ ಥರ ನಾವು ಮಾಡ್ಕೋಬೇಕು. ನಾನು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕ್ತೆ ಅಲ್ವಾ, ಆವಾಗ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 2-3 ಸಲ ಸೋರಿಕೊಂಡಿದ್ದೆ. ಹದವಾಗಿ ಆಯಿತು. ಅನ್ನನೂ ಅವಲಕ್ಕಿನೂ ಗೊತ್ತೇ ಆಗ್ತಾ ಇರಲಿಲ್ಲ ಅವಲಕ್ಕಿ ಹಾಕಿದ್ದೀವಿ ಅಂತ, ಅಷ್ಟು ಚೆನ್ನಾಗಿ ಬಂದಿತ್ತು.
ಕಾಯಿ ತುರಿ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಸಂಬಾರ ಸೊಪ್ಪು ಹಾಕ್ತಾಯಿದ್ದೀನಿ, ಲಾಸ್ಟ್ ಸೊಪ್ಪು. ಸಿಂಬಲ್ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ರೆ ಅದಕ್ಕೆ ಅನ್ನ ಅವಲಕ್ಕಿ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ಸಣ್ಣ ಮಾಡಿ ಸಿಂಬಲ್ ಒಂದು 2 ನಿಮಿಷ ಫ್ರೈ ಮಾಡೋಣ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಕಲರ್ ಫುಲ್ಲಾಗಿ ಬಂದಿದೆ. ಅನ್ನ ಯಾವುದು ಅವಲಕ್ಕಿ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದೆರಡು ನಿಮಿಷ ಸಾಕು. ಅದು ಇನ್ನೊಂದು 2 ನಿಮಿಷ ಬೇಕಲ್ವಾ, ಅಷ್ಟರಲ್ಲಿ ತಲೆ ಬಾಚಿಬಿಡೋಣ ಅಂತ ಬಂದೆ. ಅವಳಿಗೆ ಸಿಂಚುಗೆ ಜಡೆ ಹಾಕಬೇಕು. ಟೈಮ್ 8 ಗಂಟೆ ಆಯಿತು. 8 ಗಂಟೆಗೆಲ್ಲ ತಿಂಡಿ ಮುಗಿಸಿದ್ದೀನಿ. ಇನ್ನು ಅವಳು ಜಡೆ ಹಾಕೊಂಡು ತಿಂಡಿ ತಿಂದು ಹೊರಡ್ತಾಳೆ ಅಷ್ಟೇ. ಚಿಟ್ಟೆ ನೋಡಿ ಏನು ಮಾಡ್ತಿದ್ದಾಳೆ. ಒಂದು ಇನ್ನೊಂದು ಕೂತ್ಕೊಳ್ಳೋಕ್ಕಲ್ಲ ಕಣವ, ಅಕ್ಕನ ಜಡೆ ಹಾಕಕ್ಕೆ ಸಿಗ್ತಾವ ಚಿನ್ನಮ್ಮ. ಆ ಆ ಬಿ ಬೇಡ, ಆ ಆ ಈ ಈ ಈ ಈ ಊ ಊ ರು ಏ ನೋಡಿದ್ರ ಹಂಗೆ ಏ ಅಂತಿದಂಗೆ ಅದು ವರ್ಣಮಾಲೆಯಲ್ಲಿರೋ ಏ ಅಂತ ಹೇಳಲ್ಲ, ಅವಳು ಬಿ ಅಂತ ಶುರು ಮಾಡ್ತಾಳೆ. ಈಗ ಹೆಂಗೆ ಕಲ್ಸೋದು ತಲೆ ಕೆಟ್ಟೋದು. ಸರಿ, ಏ ಏ ನೋಡಿ ಉಲ್ಟಾ ಪಲ್ಟಾ ಮಾಡೋದು. 1 3 4 ಯಾರು ಹೇಳ್ತಾರೆ? ಕೊಟ್ಟು ಕಳಿಸಿದ್ದಾನೆ ಬೆಂಗಳೂರಿಂದ ಮೊನ್ನೆ. ಈ ಥರ ಚೆನ್ನಾಗಿದೆ. ಈಗ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಬಾಯಿ ಹೊಳ್ತಾ ಇಲ್ಲ, ಸುಮ್ಮನೆ ಮಕ ನೋಡುತ್ತೆ ಹೇಳ್ಕೊಡ್ತಾ ಇದ್ರೆ. ಹಾಗಾಗಿ ಸಿಂಪಲ್ಲಾಗಿ ABCD 1 2 3 ಎಷ್ಟು ಬರುತ್ತೆ ಒಳಗೆ ಅಷ್ಟನ್ನೇ ಹೇಳ್ಕೊಳೋಣ. ನೋಡಿ 3ವರೆಗೂ ನೆನ್ಪಿಟ್ಕೊಂಡಿದ್ದಾಳೆ. ABCDನೂ ಅಷ್ಟೇ CD ವರೆಗೂ ಹೇಳ್ತಾಳೆ. A ಹೇಳಲ್ಲ, B ಇಂದ ಹೇಳ್ತಾಳೆ. ಇನ್ನೂ ಅಷ್ಟೇ ಹೇಳ್ಕೊಟ್ರೆ ಹೇಳ್ತಾಳೆ. ಅನ್ನೋದೊಂದು ಕಲ್ತಿದ್ದಾಳೆ. A ಅಂತಿದ್ದಂಗೆ ಅಲ್ಲಿಗೆ B ಶುರು ಮಾಡಿಬಿಡ್ತಾಳೆ. A ಅಂತ ಹೇಳಕ್ಕೆ ಹೋಗೋದೇ ಇಲ್ಲ ಹೇಳ್ಕೊಟ್ರು ಅವಳು. ಚೆನ್ನಾಗಿದೆಯಾ? ಇನ್ನು ಇದರಲ್ಲಿ ಒಂದು ಸಲ ತೋರಿಸ್ದೆ, ಅದು ಬಾಯಿನೇ ನೋಡ್ತಾ ಇತ್ತು, ಹೇಳೋಕ್ಕೆ ಬಾಯಿ ಹೊರಲಿಲ್ಲ. ಅದಕ್ಕೆ ಹಂಗಾಗಿ ಸುಮ್ಮನಿದ್ದೀನಿ. ಒಂದು 2.5 ವರ್ಷ ಆದಮೇಲಿಂದ ಶುರು ಮಾಡೋಣ ಇದನ್ನು ಅಂತ ನಾನೇನು ABCD ಹಿಂಗೆಲ್ಲ ಶುರು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ? ಜಯ ಕೊಟ್ಟು ಕಳಿಸಿರೋದು ಬೆಂಗಳೂರಿಂದ. ABCD ಹೇಳ್ತಾ ಇರಬೇಕು, ಹೇಳ್ತಾ ಇರಬೇಕು, 1 2 3 ಹೇಳ್ತಾ ಇರಬೇಕು. ಹೇಳಿ ಬೇಗ. ಆಗಲ್ವಾ? ಬನ್ನಿ ಅವಲಕ್ಕಿ ಉಪ್ಪಿಟ್ಟು ಏನಾಯ್ತು ನೋಡೋಣ. ಎಲ್ಲ ಮಾಡ್ಬಿಟ್ರ ಚಿನ್ನಿ? ಎಲ್ಲ ಮಾಡ್ಬಿಟ್ರ? ವಾವ್, ಸೂಪರ್. ತುಂಬ ಚೆನ್ನಾಗಿ ಆಗಿದೆ ಇವತ್ತು. ಅನ್ನ ಅಂತ ಇದ್ದೀನಿ ನಾನು. ಇಷ್ಟು ಚೆನ್ನಾಗಿದೆ ಅಂತ ಈಗ ಲಂಚ್ ಬಾಕ್ಸ್ಗೆ ಸಹ ಕೊಟ್ಟು ಕಳಿಸ್ಬೋದು. ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಅಳಿಸ್ದಂಗೆ ಆಗ್ಬಿಡುತ್ತೆ ಅನ್ನ ಹಾಕಿರೋದ್ರಿಂದ. ಚೆನ್ನಾಗಿ ಸಣ್ಣ ಹುಡುಗಿ ಸಿಮ್ಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡಿಬಿಟ್ರೆ ಈ ರೀತಿ ಹೊಗೆ ಆಡಬೇಕು. ಇವಾಗ ಎಷ್ಟು ಚೆನ್ನಾಗಿ ಆಯಿತು ಉಪ್ಪಿಟ್ಟಾಗಿ. ಸಕ್ಕತ್ತಾಗೈತೆ. ನಮ್ಮ ಸಿಂಚು ಅನ್ನ ಹಾಕ್ಬಿಡಿ ಅಂತ ಬೇಜಾರು ಮಾಡ್ತಾಯಿದ್ಲು. ಈಗ ಅವಳು ತಿನ್ನಲಿ, ಅವಳು ಬೇಡ ಅಂದರೆ ಲಂಚ್ ಬಾಕ್ಸೇ ಕೊಟ್ಟು ಕಳಿಸಲ್ಲ, ಅಷ್ಟು ಸಕ್ಕತ್ತಾಗೈತೆ. ಆಮೇಲೆ ಅವಳು ಟೊಮೆಟೊ ಎಲ್ಲ ಆರಿಸಿಡೋದು ಜಾಸ್ತಿ. ನಾನೇನಿಲ್ಲ, ಮಕ್ಕಳ ಮೇಲೆ ಹೊಡೆದು ತಿನ್ನಿಸ್ತೀನಿ.
ಈಗಂತೂ ಅವಳು ಹುಷಾರು ತಪ್ಪಾಗಿಂದ ನಾನು ಹೇಳ್ದಂಗೆ ಕೇಳಬೇಕು ಅವಳು. ನೀರು ಕುಡಿಸ್ಬಿಡ್ತೀನಿ ತಿನ್ನಿಸ್ಬಿಟ್ಟು. ಇಷ್ಟು ಹಿಂಸೆಯಿಂದ ತಿಂತಾಳೆ ಅನ್ಬೇಡಿ ಅದನ್ನೆಲ್ಲ. ಸೂಪರ್ ಆದಂಥ ಅನ್ನ ಅವಲಕ್ಕಿ ಒಗ್ಗರಣೆ ರೆಡಿ. ರಾತ್ರಿ ಅನ್ನ ಮಿಕ್ಕಿದ್ರೆ ಈ ಥರ ಮಾಡಿ ಸೂಪರಾಗಿರುತ್ತೆ. ನಿಮ್ಮ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಬೇಗನೂ ಆಗುತ್ತೆ. ವಾರದ ದಿನಗಳಲ್ಲಿ ಈ ರೆಸಿಪಿ ಮಾಡಿಬಿಟ್ರೆ ಈಸಿಯಾಗಿ ಬೇಗ ಕೆಲಸ ಮಾಡ್ಕೊಬಿಡ್ಬೋದು. ಹಂಗಾಗಿ ಶೂಟ್ ಮಾಡಿದೆ. ಇನ್ನು ಬೇರೆ ತಿಂಡಿಗಳಲ್ಲಾಗಿದ್ರೆ ಶೂಟ್ ಮಾಡೋಕ್ಕೆ ಟೈಮ್ ಆಗಿಬಿಡೋದು. ಹಾಗೆ ಬೇಗನೂ ಎದ್ದೇಳ್ತೀನಲ್ವ ಈಗ, ಹಂಗಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇ ವೀಡಿಯೋನ ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಈಗ ಅವಳಿಗೆ ಸರ್ವ್ ಮಾಡೋಣ, ಹೇಗಿದೆ ಅಂತ ಕೇಳೋಣ. ಇವತ್ತು ಹಣ್ಣು ಎಲ್ಲ ಖಾಲಿಯಾಗಿದೆ. ಹಾಗಾಗಿ ದೇವರಾಜು ಬರಬೇಕು ಮಧ್ಯಾಹ್ನ ಡ್ಯೂಟಿಯಿಂದ. ಹೋಗೆಲ್ಲ ತೊಗೊಂಡು ಬರೋಣ, ತಗೋಬರ್ಬೇಕಲ್ಲ ನಾನು ಹೋಗಿ. ಬರೀ ಅವತ್ತು ಉಪ್ಪಿಟ್ಟನೆ ಕೊಟ್ಟು ಕಳಿಸ್ತೀನಿ ಇವತ್ತು. ನೋಡೋಣ ಏನು ಅಂತಾಳೆ ಅಂತ. ಬಿಸಿ ಬಿಸಿ ಉಪ್ಪಿಟ್ಟರೆ ಬನ್ನಿ. ಹೇಗೈತೆ ನೋಡ್ಬೋದಾ ನೆಕ್ಸ್ಟ್ ಟೈಮು? ತುಂಬ ಚೆನ್ನಾಗೈತೆ ಒಟ್ಟು. ಇಲ್ಲಿ ನೋಡಿ, ಇಲ್ಲಿ ಬಡ್ಲು ತಂದಿರೋದು ಹಾಕು ಅಂತ. ನೋಡಿ ಎಷ್ಟು ಚಂದ ಮಕ್ಕಳಿದ್ರೆ ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಇವ್ರ ಜೊತೆ ಆಟಾಡ್ಕೊಂಡೆ ಅರ್ಧ ಕೆಲಸ ನಿಧಾನ ಮಾಡೋದು ನಾನು. ಆ ಕಡೆ ಎಲ್ಲರೂ ಹೋಗಿ ಈ ಕಡೆ ಏನಾರು ಕೆಲಸ ಮಾಡಿರ್ತಾಳೆ ಇವಳು. ಹಿಂಗಂತೆ ಸೂಪರ್ ಆಗತ್ತಂತೆ. ಅಲ್ಲಿ ಹೇಳು ಅವ್ರಿಗೆ ಹೇಳು. ತೋರಿಸ್ತಿರ್ತಾರೆ ಪಾಪ. ಹೆಂಗಿದೆ ನಾನು ಮೇಲೆ ಹಾಕೊಂಡು ತಿರ್ಗೋದಿಂಗೆ. ತಿಂಡಿ ಆಯ್ತು. ಅವಳ ಜೊತೆನೆ ಕೂತ್ಕೊಂಡು ನಾನು ತಿಂದೆ. ವೀಡಿಯೋ ಮಾಡೋದಕ್ಕೆ ಸ್ವಿಚ್ ಆಫ್ ಆಗಿತ್ತು ಫೋನು. ಹಂಗಾಗಿ ಟೀ ಮಾಡೋದು ವೀಡಿಯೋ ಮಾಡಿಕೊಂಡೆ. ಅಲ್ಲಿ ನೋಡಿ ಮೇಲೆ ಹಾಕೊಂಡು ಯಾವ ಡ್ರಾಮಾ ಆಡ್ತಾಳೆ ಅಂತ. ನಟನೆ ಶುರು ಮಾಡಿಬಿಡ್ತಾಳೆ ಮೊಬೈಲ್ ನೋಡ್ತೀನಿ. ಚಿಟ್ಟೆ ಕೂಗಿಸ್ಕೊಳ್ಳಿ ಸಿಂಜು. ಸಿಂಜು ಚಿಟ್ಟೆ ಡ್ಯಾನ್ಸ್ ಮಾಡಮ್ಮ. ಶುರು ಮಾಡೋದು ಡ್ಯಾನ್ಸ್. ಮಾಡಬೇಕಾ? ಹಾಂ ಏನಮ್ಮ ಸುಮ್ಮನೆ ಇರೋ. ನೀನು ಮುಟ್ಟದಲ್ಲ, ಅದು ಬಾಯ್ ಕಡೆಗೆ ಕುಡಿಸ್ಕೊಳ್ಳೋ. ತಿನ್ನೋದಲ್ಲ ಮಗನೇ. ಈಗ ಟೀ ಕುಡಿದ್ಮೇಲೆ ಬನ್ನಿ ಈಗ ಗಾರ್ಡನಿಗೆ ಕರ್ಕೊಂಡು ಹೋಗ್ತೀನಿ. ಸದ್ಯದಲ್ಲಿ ಏನೆಲ್ಲ ಬಿಟ್ಟಿದೆ ತರಕಾರಿಗಳು ನೋಡೋಣ. ಹಾಗೆ ನಿಮಗೊಂದು ವಿಸ್ಮಯ ಅನಿಸುತ್ತೆ ಇದು. ನನಗೂ ಸಹ ಈ ಸೀಸನಲ್ಲಿ ತೊಗರಿಕಾಯಿ ಬಿಡುತ್ತೆ ಅಂದ್ಕೊಂಡಿರಲಿಲ್ಲ. ಸಾಮಾನ್ಯ ಗಿಡ ಎಲ್ಲ ಒಣಗೋಗುತ್ತೆ ಅನ್ನೋದೇ ನನ್ನದು ಐಡಿಯಾ ಇದ್ದಿದ್ದು. ದೇವರಾಜ್ ಏನು ಮಾಡಿದರು, ಅರ್ಧ ಕಟ್ ಮಾಡಿದರು ಪೂರ್ತಿಯಾಗಿ. ಅದು ಮತ್ತೆ ಚಿಗುರೊಡ್ದು ಫುಲ್ಲು ಎಷ್ಟು 7-8 ಗಿಡದಲ್ಲೂ ಸಹ ಎಲೆಗೊಂದು ಕಾಯಿ ಥರ ಆಗೋಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ತೊಗರಿಕಾಯಿ ಎಷ್ಟಾಗಿದೆ ಅಂತ. ಹೂವು ಸಹ ಅಷ್ಟೇ ಇದೆ ಇನ್ನೂ ಕೂಡ. ಇನ್ನೂ ಎಷ್ಟು ದಿನ ಬಿಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಈಗ ಒಂದೊಂದು ಹಿಡಿಯಷ್ಟು ಸಿಗ್ತಾಯಿದೆ ಪಲಾವ್ಗೆ ಮತ್ತು ಉಪ್ಪಿಟ್ಟು ಹಾಕ್ಲಿಕ್ಕೆ. ತೊಗರಿಕಾಯಿ ಚೆನ್ನಾಗಿ ಸಿಗ್ತಾಯಿದೆ. ಚಿಟ್ಟೆ ಏನದು? ಬಾ ಈ ಕಡೆಗೆ ಬಾ. ಅಯ್ಯೋ ಆಗ್ಲಿಕ್ಕೆ ಗಿಡ ಹೊರಟೋಗ್ಬಿಡುತ್ತೆ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿ ಬಳ್ಳಿ ಹಬ್ಬಿದೆ. ನೋಡ್ತಾ ಇರ್ಬೋದು ಅಲ್ಲಲ್ಲಿ ಈಗ ಕಾಯಿ ಆಗ್ತಾಯಿದೆ. ಹೂವು ಕಾಯೆಲ್ಲ ಆಗ್ತಾಯಿದೆ. ಎಷ್ಟು ಚೆಂದ ಅಲ್ಲ ನೋಡಲಿಕ್ಕೆ. ನನಗೂ ತುಂಬ ಖುಷಿ ಆಯಿತು. ನಾನು ಇದು ಹೊರಟೋಗ್ಬಿಡುತ್ತೆ ಗಿಡ ಅಂತ ಸ್ಟಾರ್ಟಿಂಗಲ್ಲಿ ಒಣಗ್ದಂಗೆ ಆಗೋಗ್ಬಿಟ್ಟಿತ್ತು. ಇದ್ದಕ್ಕಿದ್ದಂಗೆ ಮತ್ತೆ ಚಿಗುರೊಡ್ದಿದೆ. ಅದನ್ನು ತೊಗರಿ ಗಿಡದ ಹತ್ರನೇ ಹಬ್ಬಿಸಿದ್ದೀವಿ. ಅಲ್ಲಲ್ಲೇ ಕಾಯಿ ಹೂವು ಎಲ್ಲ ಆಗ್ತಾಯಿದೆ. ಒಂದು ಕಾಯಿ ಬಿಟ್ಟಿತ್ತು, ನಾನು ಉದ್ದಾಗುತ್ತೆ ಅಂತ ಬಿಟ್ಟರೆ ಅದು ಹಣ್ಣಾಗಿ ಹೋಗ್ಬಿಟ್ಟಿತ್ತು. ಹಂಗೆ ಬಿಟ್ಟಿದ್ದೀನಿ. ತೀರಾ ಉದ್ರಿ ಬೀಜ ಆಗಲಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ತೋರಿಸ್ತೀನಿ ನಿಮಗೆ. ಮೆಣಸಿನ ಗಿಡದಲ್ಲೂ ಅಷ್ಟೇ ಮೆಣಸಿನ್ಕಾಯಿ ಬಿಡ್ತಾನೆ ಇದೆ. ನನಗೆ ಮನೆಗೆ ಸಾಕಾಗುತ್ತೆ. ವಾರದಲ್ಲಿ ಒಂದು 1/4 kg ಮೇಲೆ ಸಿಗುತ್ತೆ.
ವಾರಕ್ಕೆ 1/4 kg ಸಾಕು ನನಗೆ. ಹಂಗಾಗಿ ಔಷಧಿ ಒಂದೇ ಸಲ ಹೊಡೆದಿದ್ದು ಬರೀ ನೀರು ಹಾಕಿಯೇ ಬರ್ತಾಯಿದೆ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಾ ಗಾರ್ಡನ್ ನೋಡಿ? ಇಷ್ಟೇ ಈಗ ಸದ್ಯಕ್ಕಿರೋ ಗಿಡಗಳು ಎಲ್ಲ ಕಿತ್ತಾಕಿದ್ದೀವಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ನೆನ್ನೆ ಮತ್ತು ಇವತ್ತು ಏನೆಲ್ಲ ಆಯಿತು ಈ ವ್ಲಾಗಲ್ಲಿ ಅಂತ. ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಗಾರ್ಡನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ದೇವರಾಜು ಊರ ಕಡೆ ಓಡಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ, ಮನೇಲಿ ಸ್ಟೇ ಆಗ್ತಿಲ್ಲ. ಹಂಗಾಗಿ ಸ್ವಲ್ಪ ಗಾರ್ಡನ್ ಮಿಸ್ಸಿ ಆಗಿದೆ. ಕ್ಲೀನ್ ಮಾಡಿಸ್ಬೇಕು. ಇನ್ನೊಂದು ತಿಂಗಳು ಅಷ್ಟೇ. ಶುಂಠಿ ಎಲ್ಲ ಹಾಕಿಸ್ಬಿಟ್ರೆ ಸ್ವಲ್ಪ ಫ್ರೀ ಆಗ್ತಾರೆ ಅವರು. ಹಂಗಾಗಿ ನಾನು ಆದಷ್ಟು ಮಾಡ್ಕೊತೀನಿ, ನನ್ನ ಕೈಲಾದಷ್ಟು ನೀರು ಹಾಕೋದಾಗಿರ್ಬೋದು, ಆ ಥರದ್ದೆಲ್ಲ ಮಾಡ್ತೀನಿ. ಗುದ್ದಲೆಲ್ಲ ಕೆತ್ತಕ್ಕಾಗೋದಿಲ್ಲ, ಅವರೇ ಮಾಡಬೇಕು ಬಂದು. ಹಾಗೆ ಆಗ್ಲಿಕ್ಕೆಲ್ಲ ಎಷ್ಟು ಚಂದ ಪುಟ್ಟಾಣಿ ಕಾಯಿಗಳು ಬಿಟ್ಟಿದೆ, ಎಲ್ಲ ನೋಡೋಕೆ ಚೆಂದ ಅನಿಸ್ತು ಅಂತ ವೀಡಿಯೋ ಮಾಡಿಕೊಂಡೆ. ಮೆಣಸಿಕಾಯಿ ಅಂತೂ ಚೆನ್ನಾಗಿ ಬಿಟ್ಟಿದೆ, ನಮ್ಮ ಮನೆಗೆ ಆಗತ್ತೆ. ಹಾಗೆ ತೊಗರಿಕಾಯಿ ನೋಡಿ, ಸೀಸನ್ ಮುಗ್ದಿದೆ, ಆದರೆ ಈಗ ಎಷ್ಟು ಕಾಯಾಗಿದೆ ಅಂದರೆ ನಂಗೆ ಅದು ಖುಷಿ ಆಯಿತು. ಅದಕ್ಕೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೋಸ್ಕರ ವೀಡಿಯೋ ಮಾಡಿದ್ದು. ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯ್ತಲ್ವಾ? ಒಂಥರ ಮಿಕ್ಸಪ್ ವ್ಲಾಗ್ ಅಂತಲೇ ಹೇಳ್ಬೋದು. ಅದನ್ನು ಇನ್ಕ್ಲೂಡ್ ಆಗಿದೆ ಈ ವ್ಲಾಗಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆಯಿತಾ? ಇಷ್ಟೇ ಈ ವ್ಲಾಗು. ನೆಕ್ಸ್ಟು ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಇನ್ನು ವೀಡಿಯೋಸ್ಗಳಿದ್ದಾವೆ, ಅವೆಲ್ಲ ಅಪ್ಲೋಡ್ ಮಾಡೋದಿದೆ. ಸ್ವಲ್ಪ ವ್ಲಾಗ್ಸ್ಗಳು, ಹಳೆ ವ್ಲಾಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ನೆಕ್ಸ್ಟು ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಹಾಕ್ತೀನಿ ಫಸ್ಟು, ಅದಾದಮೇಲೆ ನಾನು ಏನೇನೆಲ್ಲ ಶೂಟ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ವ್ಲಾಗ್ಗಳೆಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಹೊಸ ವ್ಲಾಗ್ಗಳನ್ನ ಮಾಡ್ತಾ ಹೋಗ್ತೀನಿ. ಈ ವ್ಲಾಗ್ ಇಷ್ಟೇ. ಹಾಗೆ ಮಿಕ್ಕಿರೋ ಅನ್ನೋದಲ್ಲಿ ಒಳ್ಳೆ ಅವಲಕ್ಕಿ ತಂಗ್ಳನ್ನ ಬೆರೆಸಿ ಮಾಡಿರೋಂಥ ಒಗ್ಗರಣೆಯನ್ನು ಇಷ್ಟ ಆಯಿತು ಅಂದ್ಕೊತೀನಿ. ಆ ಥರ ಒಮ್ಮೆ ಟ್ರೈ ಮಾಡಿ. ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಡ್ಬೋದು, ಟೈಮ್ ಇಲ್ಲ ಅಂತ ಅಂದಾಗ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ಇಷ್ಟೇ. ಹಾಗೆ ಮೆಸ್ಸಿ ವಾರ್ಡ್ರೋಬ್ ಕ್ಲೀನು ಎಷ್ಟು ಮೆಸ್ಸಿ ಆಗಿತ್ತಲ್ವ, ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ. ಅದು ನೆಕ್ಸ್ಟ್ ಏನಾರ ವೀಡಿಯೋ ಮಾಡ್ಕೊಂಡ್ರೆ ಹೇಗೆ ಜೋಡಿಸ್ಕೊಂಡೆ ಅಂತ ತೋರಿಸ್ತೀನಿ. ಇನ್ನು ಇವತ್ತು ವಾರ ಬೇರೆ ಅಲ್ವಾ, ವಾರ ಎಲ್ಲ ಮಾಡ್ಕೊಂಡು ಮತ್ತೆ ಸಂಜೆ ಹಂಗೆ ಕುತ್ಕೊತೀನಿ. ಇನ್ನು ಅರ್ಧ ಮಡಿಸಿರೋದೆಲ್ಲನೂ ಫುಲ್ ಮಾಡ್ಕೊತೀನಿ. ಇಷ್ಟೇ ಈ ಬ್ಲಾಗು. ನೆಕ್ಸ್ಟ್ ಸಿಗ್ತೀನಿ. ಬಾಯ್. ಚಿನ್ನಮ್ಮ ಟಾಟಾ ಮಾಡಮ್ಮ. ಟಾಟಾ ಅಲ್ಲ, ಬಾಯ್ ಮಾಡು. ಮುತ್ತ ಕೊಡು. ಜಾಣ. Bye. Bye.